ಜಿರಾಫೆ ಮತ್ತು ಆನೆಯ ಗೆಳೆತನ ಕತೆ. ಒಂದು ಸುಂದರವಾದ ಸವಾನಾ ಪ್ರದೇಶದಲ್ಲಿ ಎತ್ತರವಾದ ಮರಗಳ ನಡುವೆ ಜಿರಾಫೆ ಜಿಂಗೋ ತನ್ನ ಉದ್ದನೆಯ ಕೊಂಡೆಗಳಿಂದ ಎತ್ತರದ ಎಲೆಗಳನ್ನು ತಿನ್ನುತ್ತಿದ್ದ. ಅವನಿಗೆ ಎತ್ತರವೇ ಜೀವನದ ಸಂತೋಷವಾಗಿತ್ತು. ಆದರೆ ಆ ಜಾಗದಲ್ಲೇ ದೊಡ್ಡದಾದ ಆನೆ ಎಲಿ ಇದ್ದ. ಎಲಿ ಭಾರೀ ದೇಹದವನಾಗಿದ್ದರೂ ಅವನ ಹೃದಯ ತುಂಬಾ ಮೃದುವಾಗಿತ್ತು. ಅವನು ನೆಲದ ಮೇಲಿನ ಹುಲ್ಲು ತಿನ್ನುತ್ತಾ ದೊಡ್ಡ ದೊಡ್ಡ ಕಾಲುಗಳಿಂದ ನಡೆದಾಡುತ್ತಿದ್ದ. ಒಂದು ದಿನ ಬೆಳಿಗ್ಗೆ ಜಿಂಗೋ ತುಂಬಾ ಬಾಯಾರಿಕೆಯಿಂದ ಬಳಲುತ್ತಿದ್ದ. ಆದರೆ ನೀರಿನ ಕೊಳ ದೂರದಲ್ಲಿತ್ತು ಮತ್ತು ಅಲ್ಲಿ ದೊಡ್ಡ ಕಲ್ಲುಗಳು ಬಿದ್ದಿದ್ದವು. ಜಿಂಗೋ ತನ್ನ ಉದ್ದ ಕೊಂಡೆಗಳಿಂದ ನೀರು ತೆಗೆದುಕೊಳ್ಳಲು ಪ್ರಯತ್ನಿಸಿದರೂ ಸಾಧ್ಯವಾಗಲಿಲ್ಲ. ಅವನು ದುಃಖದಿಂದ ನಿಂತಿದ್ದಾಗ ಎಲಿ ಅಲ್ಲಿಗೆ ಬಂದ. ಏನಾಯ್ತು ಜಿಂಗೋ, ನೀನು ಏಕೆ ದುಃಖದಲ್ಲಿದ್ದೀಯಾ ಎಂದು ಕೇಳಿದ. ಜಿಂಗೋ ತನ್ನ ಸಮಸ್ಯೆಯನ್ನು ಹೇಳಿದ. ಎಲಿ ನಗುತ್ತಾ, ನಾನು ಸಹಾಯ ಮಾಡುತ್ತೇನೆ ಎಂದು ಹೇಳಿ ತನ್ನ ದೊಡ್ಡ ಸೊಂಡಿಲಿಂದ ಕಲ್ಲುಗಳನ್ನು ತಳ್ಳಿ ದಾರಿ ಮಾಡಿದ. ನಂತರ ತನ್ನ ದೇಹವನ್ನೇ ಒಂದು ದೊಡ್ಡ ಸೇತುವೆಯಂತೆ ನಿಲ್ಲಿಸಿ ಜಿಂಗೋವನ್ನು ಹತ್ತಿಸಿ ನೀರಿನ ಬಳಿ ಕರೆದೊಯ್ದ. ಜಿಂಗೋ ಸಂತೋಷದಿಂದ ನೀರು ಕುಡಿದ. ಅಂದಿನಿಂದ ಇಬ್ಬರು ಗೆಳೆಯರಾದರು. ಜಿಂಗೋ ಎತ್ತರದಿಂದ ದೂರದಲ್ಲಿ ಏನಾದರೂ ಅಪಾಯ ಕಂಡರೆ ಎಲಿಗೆ ಎಚ್ಚರಿಕೆ ನೀಡುತ್ತಿದ್ದ. ಒಂದು ಬಾರಿ ದೊಡ್ಡ ಕಾಡ್ಗಿಚ್ಚು ಬಂದಾಗ ಜಿಂಗೋ ಮೇಲಿನಿಂದ ನೋಡಿ ಎಲಿಗೆ ದಾರಿ ತೋರಿಸಿ ಸುರಕ್ಷಿತ ಸ್ಥಳಕ್ಕೆ ಕರೆದೊಯ್ದ. ಎಲಿ ತನ್ನ ದೇಹದಿಂದ ಜಿಂಗೋವನ್ನು ಮರೆಮಾಚಿ ರಕ್ಷಿಸಿದ. ಒಂದು ದಿನ ಮಳೆಯಲ್ಲಿ ಎಲಿ ಕೊಳದಲ್ಲಿ ಸಿಕ್ಕಿ ಹಾಕಿಕೊಂಡ. ಅವನ ಭಾರದಿಂದ ಕೆಸರಿನಲ್ಲಿ ಮುಳುಗುತ್ತಿದ್ದ. ಜಿಂಗೋ ಓಡಿ ಬಂದು ತನ್ನ ಉದ್ದ ಕೊಂಡೆಗಳನ್ನು ಬಳಸಿ ಎಲಿಯ ಸೊಂಡಿಲನ್ನು ಹಿಡಿದ. ಎಲಿ ಶಕ್ತಿ ತಂದುಕೊಂಡು ಹೊರಬಂದ. ಇಬ್ಬರೂ ನಗುತ್ತಾ ಒಬ್ಬರನ್ನೊಬ್ಬರು ನೋಡಿದರು. ಈ ಗೆಳೆತನದಿಂದ ಸವಾನಾದ ಎಲ್ಲಾ ಪ್ರಾಣಿಗಳು ಕಲಿತರು. ಎಷ್ಟೇ ಎತ್ತರ ಅಥವಾ ದೊಡ್ಡದಾಗಿದ್ದರೂ ಒಬ್ಬರಿಗೊಬ್ಬರು ಸಹಾಯ ಮಾಡಿದರೆ ಯಾವುದೇ ಸಮಸ್ಯೆ ದೊಡ್ಡದಲ್ಲ. ಜಿಂಗೋ ಮತ್ತು ಎಲಿ ಇಂದಿಗೂ ಒಟ್ಟಿಗೆ ಸಂಚರಿಸುತ್ತಾರೆ. ಒಬ್ಬರು ಎತ್ತರ ನೋಡುತ್ತಾರೆ, ಮತ್ತೊಬ್ಬರು ಭೂಮಿಯನ್ನು ಗಮನಿಸುತ್ತಾರೆ. ಅವರ ಗೆಳೆತನ ಸವಾನಾದ ಹೃದಯವಾಗಿದೆ. ಗೆಳೆತನದ ಸೌಂದರ್ಯ ಇಂತಹದೇ.